ಸೊ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ಅದಾದ ನಂತರ ಪ್ರೋಗ್ರಾಮ್ ಪ್ಲಾನಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಸೊ ಅದಾದ ನಂತರ ಇನ್ನ ನೆಕ್ಸ್ಟ್ ಈ ಸ್ಕ್ರೀನ್ ಶೇರಿಂಗ್ ನಂತರ ನಾನು ಒಂದು ಪೋಸ್ಟರ್ ನ ಆಲ್ರೆಡಿ ಶೇರ್ ಮಾಡಿದೀವಿ ರೆಸ್ಪೆಕ್ಟಿವ್ ಟೀಮ್ ಲೀಡರ್ಸ್ ಗ್ರೂಪ್ ಅಲ್ಲಿ. ಸೊ ಅದರಲ್ಲಿ ಯಾವ ರೀತಿ ಇನ್ ಅಪ್ಕಮಿಂಗ್ ಡೇಸ್ ಎಕ್ಸ್ಪೆನ್ಷನ್ ಪ್ಲಾನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತ, ಸೊ ಫರ್ದರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಓಕೆ, ಐ ಥಿಂಕ್ ಸ್ಕ್ರೀನ್ ಎಲ್ಲರಿಗೂ ವಿಸಿಬಲ್ ಇದೆ. ಜಸ್ಟ್ ಗಿವ್ ಮಿ ಥಮ್ಸ್ ಅಪ್. ಸೊ ಮತ್ತೆ ಈ ಪೋಸ್ಟರ್ ನ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಗ್ರೂಪ್ ಅಲ್ಲಿ. ಓಕೆ, ಸೊ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಅಂದ್ರೆ ಈ ಪೋಸ್ಟರ್ ಅಲ್ಲಿ ಇರ್ತಕ್ಕಂತ ಇನ್ಫಾರ್ಮೇಶನ್ ವೆರಿ ಸಿಂಪಲ್ ಆಗಿದೆ. ಸೊ ಇದು ಒಂದು ಸ್ಮಾಲ್ 5 to 10 minutes ಇಂಟ್ರಾಕ್ಷನ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇನ್ ಡೀಟೇಲ್ ಆಗಿ ಈ ಪ್ರೋಗ್ರಾಮ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಇನ್ನ ಬೆಟರ್ ಆಗಿ ಫರ್ದರ್ ಎಕ್ಸಿಕ್ಯೂಷನ್ ಪ್ಲಾನ್ಸ್ ಬಗ್ಗೆ ಕೂಡ ಕ್ಲಿಯರ್ ಆಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ಈ ಪ್ರೋಗ್ರಾಮ್ ಡಿಸೈನ್ ಮಾಡಿದೀವಿ. ಓಕೆ, ಸೊ ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಕ್ಯಾಂಡಿಡೇಟ್ಸ್ ಗಳು ಅಂದ್ರೆ ಇನ್ನ ನೆಕ್ಸ್ಟ್ ಏನು ನಾವು ಅಪ್ಕಮಿಂಗ್ ಎಕ್ಸ್ಪೆನ್ಷನ್ ಪ್ಲಾನ್ ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ದಿನ ರೆಗ್ಯುಲರ್ ಆಗಿ ನಮ್ದು ಕರ್ನಾಟಕ ಮೇಜರ್ ಆಗಿ ಫೋಕಸ್ ಮಾಡಿದ್ವಿ. ಸೊ ಇನ್ನ ನೆಕ್ಸ್ಟ್ ರೀಸೆಂಟ್ ಆಗಿ ನಮ್ಗೆ ಇವನ್ ನಾವು ಎನಿಹೌ ನಮ್ಮ ಪ್ರೋಗ್ರಾಮ್ ಆಲ್ ಓವರ್ ಇಂಡಿಯಾ ಸರ್ವಿಸ್ ಇರೋದ್ರಿಂದ ಸೊ ಮೇಜರ್ ಆಗಿ ನಾವು ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶ ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ. ಅಲ್ಲೂ ಕೂಡ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮೇಜರ್ ಆಗಿ ಫೋಕಸ್ ಮಾಡ್ತೀವಿ. ಸೊ ಅದಾದ ನಂತರ ಲೈಕ್ ನಮ್ಮಲ್ಲಿ ಹೈರಾರ್ಕಿ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಒಂದಿಷ್ಟು ಕ್ಲಾರಿಟಿ ಬಂದ ನಂತರ ಸೊ ಫರ್ದರ್ ಇಂಪ್ಲಿಮೆಂಟೇಶನ್ ಎಕ್ಸಿಕ್ಯೂಷನ್ ಪ್ಲಾನ್ಸ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ 15 days 1 month 2 months ಅಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಇಂಟ್ರಡ್ಯೂಸ್ ಆಗುತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಅನ್ನೋದ್ರ ಬಗ್ಗೆ ಒನ್ ಟು ಒನ್ ಕ್ಲಿಯರ್ ಆಗಿ ನಿಮಗೆ ಈ ಪ್ಯಾಂಪ್ಲೆಟ್ ಇನ್ಫಾರ್ಮೇಶನ್ ಇರ್ತಕ್ಕಂತ ಡೀಟೇಲ್ಸ್ ನ ನಾನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ಸೊ ಯಾರಾದ್ರೂ ನಿಮ್ಮ ಟೀಮ್ ಅಲ್ಲಿ ರೆಸ್ಪೆಕ್ಟಿವ್ ಟೀಮ್ ಲೀಡರ್ಸ್ ಆಗಿರ್ಬೋದು, ಜೊತೆಗೆ ರೀಸೆಂಟ್ಲಿ ಪ್ರಮೋಟೆಡ್ ಮ್ಯಾನೇಜರ್ಸ್ ಆಗಿರ್ಬೋದು, ಮತ್ತೆ ಪ್ರಮೋಟೆಡ್ ಡೈರೆಕ್ಟರ್ಸ್ ಮಿಸ್ ಆಗಿದ್ರೆ ಸೊ ನಿಮ್ಮ ನಡುವೆನೆ ಕೋಆರ್ಡಿನೇಷನ್ ಅಲ್ಲಿ ಈ ಇನ್ಫಾರ್ಮೇಶನ್ ನ ಕಮ್ಯುನಿಕೇಶನ್ ಕೊಟ್ಟು ಸೊ ಇದ್ರ ಬಗ್ಗೆ ಅವ್ರಿಗೂ ಕೂಡ ಮಾಹಿತಿನ ಕ್ಲಾರಿಟಿ ಕೊಟ್ಬಿಡಿ. ಓಕೆ, ಸೊ ಮೊದಲನೇದು ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಅಪ್ಲಿಕೇಶನ್ ಕಡೆಯಿಂದ ನಾವು ವರ್ಕ್ ಫ್ರಮ್ ಹೋಮ್ ಪ್ರೋಗ್ರಾಮ್ ನ ಇಂಟ್ರಡ್ಯೂಸ್ ಮಾಡಿದ್ವಿ. ಸೊ ಅದರಲ್ಲಿ ದೇರ್ ಆರ್ ಲಾಟ್ ಆಫ್ ಅಪ್ ಅಂಡ್ ಡೌನ್ಸ್ ಅಂತಾನೆ ಹೇಳ್ಬೋದು, ಚಾಲೆಂಜಸ್ ಗಳು ಬಂತು. ಜೊತೆಗೆ ಟ್ರೈನಿಂಗ್ ಪ್ರೋಗ್ರಾಮ್ ನ ಇಂಟ್ರಡ್ಯೂಸ್ ಮಾಡಿತ್ತು. ಸೊ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಆಸ್ ಪರ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಔಟ್ಕಮ್ಸ್ ನಲ್ಲಿ ನಮ್ಗೆ ಚಾಲೆಂಜಸ್ ನ ಫೇಸ್ ಮಾಡಿದ್ವಿ. ಈವನ್ ಟೀಮ್ ಲೀಡರ್ಸ್ ಗಳು ಮೋರ್ ದೆನ್ 25 ಮೆಂಬರ್ಸ್ ಟೀಮ್ ಲೀಡರ್ಸ್ ಗಳಿದ್ರು ಕೂಡ ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ಅಂತ ಬಂದಾಗ ಟೋಟಲಿ ಆಲ್ಮೋಸ್ಟ್ 99% ಆಫ್ ದ ಟೀಮ್ ಲೀಡರ್ಸ್ ಆರ್ ನಾಟ್ ಅಚೀವ್ಡ್ ದ ನಂಬರ್ಸ್ ಅಂತ ಹೇಳ್ಬೋದು. ಬಿಕಾಸ್ ನಾವು ಆಲ್ಮೋಸ್ಟ್ ಟ್ರೈನಿಂಗ್ 21 days ಟ್ರೈನಿಂಗ್ ಗೆ ಆಲ್ಮೋಸ್ಟ್ ಮೋರ್ ದೆನ್ 400 ಕ್ಯಾಂಡಿಡೇಟ್ಸ್ ನ ಆನ್ಬೋರ್ಡ್ ಮಾಡಿದ್ವಿ. ಓಕೆ, ಸೊ 400 ಕ್ಯಾಂಡಿಡೇಟ್ ಆನ್ಬೋರ್ಡ್ ಆಗಿದ್ರು 21 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ. ಬಟ್ ಕ್ವಾಲಿಫೈ ಆಗಿದ್ದು ಅರೌಂಡ್ 15 to 16 ಮೆಂಬರ್ಸ್. ಓಕೆ, ಇವೆಂತೋ ನೀವು ಎಲ್ಲ ಎಫರ್ಟ್ ಹಾಕಿರ್ಬೋದು, ಡೆಫಿನೆಟ್ಲಿ 100% ನೀವು ಇನ್ವಾಲ್ವ್ ಇದ್ದೀರಿ. ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ಔಟ್ಕಮ್ಸ್ ಡೆಫಿನೆಟ್ಲಿ ದೇರ್ ಆರ್ ಸಮ್ ಚಾಲೆಂಜಸ್ ವಿ ಫೇಸ್ಡ್. ಕರೆಕ್ಟ್. ಸೊ ಹಾಗಾಗಿ ಅವರ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಆನ್ ದ
innovative programs to introduce as per the demand. ಸೊ ಮಾರ್ಕೆಟ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಸಿಯಾಗಿ ನಮ್ಮ ಪ್ರಾಡಕ್ಟ್ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಇವನ್ ಪ್ರತಿಯೊಂದು ಸ್ಟೂಡೆಂಟ್ ಅಂಡ್ ಪೇರೆಂಟ್ ಗೂ ಕೂಡ ಅದು ಫ್ಲೆಕ್ಸಿಬಲ್ ಆಗಿರ್ಬೇಕು, ಮತ್ತೆ ಅಫೋರ್ಡಬಲ್ ಇರಬೇಕು, ಮತ್ತೆ ಕನ್ವೀನಿಯಂಟ್ ಆಗಿರ್ಬೇಕು ಅನ್ನೋ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್. ಐ ಥಿಂಕ್ ನಮ್ಮಲ್ಲಿ ಕೋರ್ಸಸ್ ಆಲ್ರೆಡಿ ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸ್ಕ್ಲೂಸಿವ್ ಮೀಟಿಂಗ್ ಇದೆ. ಇದು ನಾನು ಜನರಲ್ ಮೀಟಿಂಗ್ಸ್ ನ ಇನ್ ಮುಂದೆ ತಗೊಳ್ಳೋದಿಲ್ಲ. ಓಕೆ, ಜನರಲ್ ಮೀಟಿಂಗ್ಸ್ ನ ನಾವು ಆಲ್ಮೋಸ್ಟ್ ಕಟ್ ಡೌನ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಪೋಸ್ಟರ್ ಅಲ್ಲಿನೇ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕವರ್ ಆಗುತ್ತೆ. ಸೊ ಓನ್ಲಿ ಆಫ್ಟರ್ ಆನ್ ಬೋರ್ಡಿಂಗ್ ಕ್ಯಾಂಡಿಡೇಟ್ಸ್ ಯಾರೇ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನ ನೋಡ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನಮ್ಮ ಗೂಗಲ್ ಫಾರ್ಮ್ ನ ಫಿಲ್ ಅಪ್ ಮಾಡಿ ಡೈರೆಕ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಜಾಯಿನ್ ಆಗ್ತಾರೆ. ಅಂದ್ರೆ ಓನ್ಲಿ ಗೂಗಲ್ ಫಾರ್ಮ್ ಫಿಲ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗೆ ಮಾತ್ರ ಡೈರೆಕ್ಟ್ ಪ್ರಾಡಕ್ಟ್ ಓರಿಯೆಂಟೇಶನ್ ಟ್ರೈನಿಂಗ್ ಇರುತ್ತೆ. ಇನ್ನ ಬಿಟ್ಟು ರೆಗ್ಯುಲರ್ ಟ್ರೈನಿಂಗ್ ಏನಿದೆ ಅದು ಟೀಮ್ ಮೀಟಿಂಗ್ಸ್ ಜೊತೆ ಮಾತ್ರ ಇರುತ್ತೆ. ಓಕೆ, ಸೊ ಜನರಲ್ ಆಗಿ ಯಾರು ಮೀಟಿಂಗ್ ನ ಅಟೆಂಡ್ ಆಗೋದಕ್ಕೆ ಜನರಲ್ ಪಾರ್ಟಿಸಿಪೆಂಟ್ಸ್ ಇರೋದಿಲ್ಲ. ಇನ್ನು ಮುಂದೆ ಓನ್ಲಿ ಎಕ್ಸ್ಕ್ಲೂಸಿವ್ ಟೀಮ್ ಮೀಟಿಂಗ್ಸ್ ಇರುತ್ತೆ. ಟೀಮ್ ಮೀಟಿಂಗ್ ಅಲ್ಲಿ ಬಂದ್ರೆ ನೀವಿಲ್ಲಿ ಹೈರಾರ್ಕಿನ ಅಬ್ಸರ್ವ್ ಮಾಡೋದಾದ್ರೆ, ಸೊ ಮೊದಲನೇದು ಒಂದು ಕಂಪನಿ ಹೈರಾರ್ಕಿದಲ್ಲಿ ಡೈರೆಕ್ಟರ್ಸ್ ಇರ್ತಾರೆ. ಸೊ ಇವಾಗ ಪ್ರೆಸೆಂಟ್ 7 ಡೈರೆಕ್ಟರ್ಸ್ ಇದ್ದಾರೆ. ಸೊ ಅದರಲ್ಲಿ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ನ ಹ್ಯಾಂಡಲ್ ಮಾಡ್ತಕ್ಕಂತ ಡೈರೆಕ್ಟರ್ಸ್ ಇರ್ತಾರೆ. ಸೊ ಐ ಥಿಂಕ್ ಅವರ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಗಳ ಬಗ್ಗೆ ಆಲ್ರೆಡಿ ಡೀಟೇಲ್ಡ್ ಇನ್ಫಾರ್ಮೇಶನ್ ನಾನು ಕೊಡೋದಾದ್ರೆ, ಸೊ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಆಪರೇಷನ್ಸ್ ಬೋತ್ ಸೇಲ್ಸ್ ಅಂಡ್ ಆಪರೇಷನ್ಸ್ ಬಂದು ಪೂಜಾ ಮನಕೂರ್ ಅವ್ರು ನೋಡ್ಕೊಳ್ತಾರೆ. ಸೊ ರಿಲೇಟೆಡ್ ಟು ಟೆಕ್ನಾಲಜಿ ಮತ್ತೆ ಆಪ್ ಇಂಟಿಗ್ರೇಷನ್, ಆಪ್ ಆಕ್ಸೆಸ್, ಅಪ್ಲಿಕೇಶನ್ ರಿಲೇಟೆಡ್ ಸಂಬಂಧಪಟ್ಟಂತ ಯಾವುದೇ ಕ್ವೈರೀಸ್ ಬಂದ್ರು ಕೂಡ ಡೈರೆಕ್ಟರ್ ತುಳಸಿ ಅವ್ರು ನೋಡ್ಕೊಂತಾರೆ. ಸೊ ಜೊತೆಗೆ HR ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ನ ಬಂದು ಸಾನ್ವಿ ಅವರು ಇರ್ತಾರೆ. ಮತ್ತೆ ಟೀಮ್ ಎಕ್ಸ್ಪಾನ್ಷನ್ ಪ್ಲಾನಿಂಗ್, ಇಂಟರ್ನ್ಶಿಪ್ ರಿಲೇಟೆಡ್ ಆಕ್ಟಿವಿಟೀಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಅದಾದ ನಂತರ HR ಅಡ್ಮಿನಿಸ್ಟ್ರೇಷನ್ ಬಂದು ಮತ್ತೆ ನಾರ್ತ್ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಬಂದು ವಿಜಯಲಕ್ಷ್ಮಿ ಅವ್ರು ನೋಡ್ಕೊಂತಾರೆ ಡೈರೆಕ್ಟರ್. ಸೊ ಅದಾದ ನಂತರ SVY ಬೆನಿಫಿಟ್ ಕಾರ್ಡ್ ಪ್ರೋಗ್ರಾಮ್ಸ್ ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಮತ್ತೆ ಆ ಪ್ರಾಜೆಕ್ಟ್ ಟೋಟಲ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದು ಬಂದು ಅಂಬುಜಾ ಅವರು. ಸೊ ಟೋಟಲ್ 7 ಡೈರೆಕ್ಟರ್ಸ್ ಇರ್ತಾರೆ. ಸೊ ಅವ್ರಿಗೆ ಮಲ್ಟಿಪಲ್ ರೋಲ್ಸ್ ಅಂಡ್ ಡೆಸಿಗ್ನೇಷನ್ಸ್ ಆಲ್ರೆಡಿ ನಾವು ಅಲೋಕೇಟ್ ಮಾಡಿದೀವಿ. ಆ ಪ್ರಕಾರ ಅವರು ರೆಗ್ಯುಲರ್ ಆಪರೇಷನ್ಸ್ ಜೊತೆಗೆ ಇವನ್ ಟೀಮ್ ಎಕ್ಸ್ಪಾನ್ಷನ್ ಪ್ಲಾನಿಂಗ್ ನಲ್ಲೂ ಕೂಡ ಫೋಕಸ್ ಮಾಡ್ತಾರೆ. ಜೊತೆಗೆ ಅಡಿಷನಲ್ ಆಗಿ ನಮ್ಗೆ ರೀಸೆಂಟ್ ಆಗಿ ಆನ್ ಬೋರ್ಡ್ ಆಗಿರ್ತಕ್ಕಂತ ಮೇಘನಾ ಅವರು ಆಂಧ್ರ ಪ್ರದೇಶ ಮತ್ತೆ ತಮಿಳ್ನಾಡು ಸ್ಟೇಟ್ಸ್ ನ ಅವರು ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನಿಮ್ಗೆ ಇರ್ಲಿ. ಎರಡನೇದ್ರು ಮ್ಯಾನೇಜರ್ಸ್. ಸೊ ಮ್ಯಾನೇಜರ್ಸ್ ಬಂದು ಇಷ್ಟು ದಿನ ಟೀಮ್ ಲೀಡರ್, ಸೀನಿಯರ್ ಟೀಮ್ ಲೀಡರ್ಸ್ ಆಗಿ ಇದ್ದಂತ ಕ್ಯಾಂಡಿಡೇಟ್ಸ್ ನ ನಾವು ಆಸ್ ಎ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದೀವಿ. ಸೊ ಮ್ಯಾನೇಜರ್ಸ್ ಆದ ನಂತರ ನಿಮ್ಗೆ ಟೀಮ್ ಲೀಡರ್ಸ್ ನ ಹ್ಯಾಂಡಲ್ ಮಾಡ್ತಕ್ಕಂತ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಅಂದ್ರೆ ಟೀಮ್ ಲೀಡರ್ಸ್ ನ ನಾವು ಅಸೈನ್ ಮಾಡ್ತೀವಿ. ಸೊ ಟೀಮ್ ಲೀಡರ್ಸ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ಸ್ ನ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಆಲ್ಮೋಸ್ಟ್ ಏನ್ ಕ್ರೌಡ್ ಇದೆ, ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ಟೀಮ್ ಲೀಡರ್ಸ್ ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ಸ್. ಐ ಥಿಂಕ್ ಫಸ್ಟ್ ಟೈಮ್ ಎನ್ರೋಲ್ಮೆಂಟ್ ಜಾಯ್ನೀಸ್ ಯಾರು ಇರ್ತಾರೆ ಅವರೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ಸ್ ಆಗಿರ್ತೀರಾ. ಓಕೆ, ಸೊ ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ, ಇದರಲ್ಲಿ 2 ತರ ಪ್ರೋಗ್ರಾಮ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಮೊದಲನೇದು ಬಂದು ನಮ್ದು ರೆಗ್ಯುಲರ್ ಫೀಸ್, ಕೋರ್ಸಸ್ ಫೀಸ್ ಬಂದು ನೀವು ಆನ್ಲೈನ್ ನಲ್ಲಿ ನಮ್ದು ಅಪ್ಲಿಕೇಶನ್ ನ ಆಕ್ಸೆಸ್ ಮಾಡಿದ್ರೆ ಅರೌಂಡ್ 8,000 rupees ನಾವು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ನ ಚಾರ್ಜ್ ಮಾಡ್ತೀವಿ. ಸೊ ಇದನ್ನ ನೀವು ಯಾವ ರೀತಿ ಅಂತ ಹೇಳಿದ್ರೆ, ಇದು ನಾವು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮಾಡ್ತೀವಿ, ಜೊತೆಗೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಮತ್ತೆ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಮುಖಾಂತರ ನಾವು ಪ್ರಮೋಟ್ ಮಾಡಿದಾಗ ನಾವು 8,000 rupees ರೆಗ್ಯುಲರ್ ಫೀಸ್ ನ ಇಂಟ್ರೊಡ್ಯೂಸ್ ಮಾಡಿ, ಸೊ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಪನ್ಸ್ ನ ನಾವು ಇವನ್ ಸ್ಕೂಲ್ಸ್ ಆಗಿರ್ಬೋದು, ಸಾಕಷ್ಟು ಸ್ಕೂಲ್ ಆಕ್ಟಿವಿಟೀಸ್ ನ ಕೂಡ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಡಿಸ್ಕೌಂಟ್ಸ್ ನ ಅಪ್ಲೈ ಮಾಡಿ, ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಿ ಮಕ್ಕಳಿಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ. ಸೊ ಬಟ್ ಇಲ್ಲಿ ನಮ್ಮಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇಂದ ಹಿಡಿದು ಡೈರೆಕ್ಟರ್ ಲೆವೆಲ್ ವರ್ಗೂನು ಕೂಡ
ನಮ್ಮಲ್ಲಿ ಅಸೋಸಿಯೇಟೆಡ್ ಕ್ಯಾಂಡಿಡೇಟ್ಸ್ಗೆ 4000 ರುಪೀಸ್ಗೆ ಕೋರ್ಸಸ್ ಸಿಗುತ್ತೆ. ಅಂದ್ರೆ ನೀವು ಯಾವುದೇ ಕ್ಯಾಂಡಿಡೇಟ್ ನ, ಸ್ಟೂಡೆಂಟ್ ನ, ಪೇರೆಂಟ್ ನ ಆನ್ಬೋರ್ಡ್ ಮಾಡೋ ಟೈಮ್ ಅಲ್ಲಿ ನಿಮ್ಗೊಂದು ಸ್ಪೆಸಿಫಿಕ್ ಡಿಸ್ಕೌಂಟ್ ಕೂಪನ್ ನ ಪ್ರೊವೈಡ್ ಮಾಡಿರ್ತೀವಿ. ಆ ಕೂಪನ್ ನ ನೀವು ರೆಡೀಮ್ ಮಾಡ್ಕೊಂಡು 4000 ರುಪೀಸ್ಗೆ ಅಡ್ಮಿಷನ್ ಮಾಡ್ಬೋದು. ಕ್ಲಿಯರ್? ಓನ್ಲಿ ಅಸೋಸಿಯೇಟೆಡ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ 4000 ರುಪೀಸ್ಗೆ ಸಿಗುತ್ತೆ. ಅಂದ್ರೆ ಅಪ್ಸ್ಕಿಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಇದು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್. ಓಕೆ, ಸೊ ಜೊತೆಗೆ ಇನ್ನೂ ಒಂದು ಬೆಸ್ಟ್ ಆಪ್ಷನ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ತುಂಬಾ ಜನ ರಿಕ್ವೈರ್ಮೆಂಟ್ ಕೇಳಿದ್ರಿ ನನಗೆ ಫೋನ್ ಮಾಡಿ, ಅಟ್ ಎ ಟೈಮ್ ನಮಗೆ 4000 ರುಪೀಸ್ ಅಪ್ ಫ್ರಂಟ್ ಪೇಮೆಂಟ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ ಅನ್ನೋಂತ ಒಂದು ಬೆಸ್ಟ್ ಪೇರೆಂಟ್ ಕಮ್ಯುನಿಟಿದವರಿಗೆ ಇವನ್ EMI ಆಪ್ಷನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ಸೊ EMI ಆಪ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಓಕೆ, ಸೊ EMI ಆಪ್ಷನ್ ಅಲ್ಲಿ ರೆಗ್ಯುಲರ್ 4000 ರುಪೀಸ್ ಇರ್ತಕ್ಕಂಥ ಕೋರ್ಸಸ್ ಅಂದ್ರೆ ಫುಲ್ ಟೈಮ್ ಒನ್ ಟೈಮ್ ಪೇಮೆಂಟ್ ಮಾಡಿದ್ರೆ ಅದು 4000 ರುಪೀಸ್ಗೆ ಸಿಗುತ್ತೆ. ನಾನು EMI ಗೆ ಹೋಗ್ತೀನಿ ಅಂತ ಹೇಳ್ತಕ್ಕಂಥ ಪೇರೆಂಟ್ಸ್ಗೆ 4500 ರುಪೀಸ್ ಆಗುತ್ತೆ. ಅಂದ್ರೆ ಡೌನ್ ಪೇಮೆಂಟ್ 2000 ರೂಪಾಯಿ ಕಟ್ಟಿ ಅವರು ಕೋರ್ಸಸ್ಗೆ ಜಾಯಿನ್ ಆಗ್ಬೋದು. ಮಂತ್ಲಿ 1000 ರುಪೀಸ್ ಅಂದ್ರೆ ಎರಡು ತಿಂಗಳು ಅವ್ರು 1000 ರೂಪಾಯಿ ಕಟ್ಟಿ, 3ನೇ ತಿಂಗಳು 500 ರೂಪಾಯಿ ಕಟ್ಟಿ, ಅಂದ್ರೆ 4500 ರೂಪಾಯಿ ಟೋಟಲ್ ಅವರು ಕಟ್ಟಿ 3 ತಿಂಗಳಲ್ಲಿ ಅವ್ರದ್ದು ಪೇಮೆಂಟ್ ನ EMI ತರ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಓಕೆ, ಕ್ಲಿಯರ್? ಸೊ ಜೊತೆಗೆ ನಿಮ್ಗೆ ಏನ್ ಬೆನಿಫಿಟ್ಸ್ ಇರುತ್ತೆ, ಈಗ ಫುಲ್ ಟೈಮ್ ನಲ್ಲಿ ಫುಲ್ ಪೇಮೆಂಟ್ 4000 ರುಪೀಸ್ ಪೇ ಮಾಡತಕ್ಕಂಥ, ಈಗ ಯಾರೋ ಎಕ್ಸಾಂಪಲ್ ಕ್ಯಾಂಡಿಡೇಟ್ ಬಂದು ಇವಾಗ ತನುಜಾ ಅವರಿದ್ದಾರೆ. ಓಕೆ, ಸೊ ತನುಜಾ ಅವ್ರ ಕಡೆಯಿಂದ ತನುಜಾ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇದ್ದಾರೆ ಅಂತ ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ, ಅವ್ರ ಕಡೆಯಿಂದ ಒಂದು ಅಡ್ಮಿಷನ್ ಆಗುತ್ತೆ. ಸೊ ಅಡ್ಮಿಷನ್ ಆದಾಗ ಅವರು ಏನ್ ಮಾಡ್ತಾರೆ, ಪೇರೆಂಟ್ ಫಸ್ಟ್ ಫುಲ್ ಪೇಮೆಂಟ್ ಮಾಡ್ತಾರೆ. 4000 ರುಪೀಸ್ ಫುಲ್ ಪೇಮೆಂಟ್ ಮಾಡಿದ್ರು ಅಂದ್ರೆ ತನುಜಾ ಅವರಿಗೆ ಸೇಮ್ ವೀಕ್ ಇನ್ಸೆಂಟಿವ್ ಆಗಿ 1000 ರುಪೀಸ್ ಸಿಗುತ್ತೆ. ಜೊತೆಗೆ ಅವರ ಅಪ್ಲೈನ್ ಟೀಮ್ ಲೀಡರ್ ಗೆ 250 ರುಪೀಸ್ ಸಿಗುತ್ತೆ, ಮ್ಯಾನೇಜರ್ ಗೆ 250 ರುಪೀಸ್ ಸಿಗುತ್ತೆ, ಡೈರೆಕ್ಟರ್ ಗೆ 250 ರುಪೀಸ್ ಸಿಗುತ್ತೆ. ಕ್ಲಿಯರ್? ಸಪೋಸ್ EMI ದಲ್ಲಿ ತನುಜಾ ಅವರು ಯಾವ್ದಾದ್ರು ಅಡ್ಮಿಷನ್ ಮಾಡಿದ್ರು ಅಂದ್ರೆ, ಸೊ ಫಸ್ಟ್ ಪೇಮೆಂಟ್ ಏನಿರುತ್ತೆ 2000 ರುಪೀಸ್ ಡೌನ್ ಪೇಮೆಂಟ್, ಅದು ಕಂಪನಿಗೆ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ಫೀಸ್ ಆಗಿ ಪೇ ಮಾಡ್ತಾರೆ. ಸೊ ಎರಡನೇದು EMI, 3ನೇ EMI ದಲ್ಲಿ ಅವರಿಗೆ ಇನ್ಸೆಂಟಿವ್ ಸಿಗುತ್ತೆ. ಅಂದ್ರೆ ಎಕ್ಸಾಂಪಲ್ ಸೆಕೆಂಡ್ ಮಂತ್ ಫಸ್ಟ್ ಮಂತ್ ಕಲೆಕ್ಷನ್ ಏನಿರುತ್ತೆ EMI ಅಮೌಂಟ್, ಅದರಲ್ಲಿ ಇನ್ಸೆಂಟಿವ್ ಆಗಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಎಕ್ಸಾಂಪಲ್ ನಿಮಗೆ 1000 ರುಪೀಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂದ್ರೆ 500 ರುಪೀಸ್ ಫಸ್ಟ್ ಮಂತ್ ಅಲ್ಲಿ, ಸೆಕೆಂಡ್ ಮಂತ್ ಅಲ್ಲಿ 500 ರುಪೀಸ್ ಅಂದ್ರೆ ಅವ್ರದ್ದು EMI ಕಂಪ್ಲೀಟ್ ಆಗ 2 ತಿಂಗಳಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಏನಂತ ಹೇಳಿದ್ರೆ, ಸೊ ನಿಮ್ ಇವೆಂಟ್ ಇಷ್ಟು ದಿನ ಇವಾಗ ನೀವು ಟೀಮ್ ಲೀಡರ್ಸ್ ಇರೋರಿಗೆ ಅಡ್ವಾಂಟೇಜ್ ಏನು, ಟೀಮ್ ಲೀಡರ್ಸ್ ಇಂದ ಅಬೋ ಟೀಮ್ ಲೀಡರ್ಸ್ ಅಂಡ್ ಮ್ಯಾನೇಜರ್ಸ್ ಅಂಡ್ ಡೈರೆಕ್ಟರ್ಸ್. ಓಕೆ, ಟೀಮ್ ಲೀಡರ್ ಇಂದ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ನಿಮ್ಮ ಟೀಮ್ ಅಲ್ಲಿ ಅಡ್ಮಿಷನ್ ಆಗ್ತಕ್ಕಂಥ ಪ್ರತಿ ಅಡ್ಮಿಷನ್ಗೂ ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ ಇನ್ಸೆಂಟಿವ್ ಸಿಗುತ್ತೆ. ಅಂದ್ರೆ ಒಂದು ಅಡ್ಮಿಷನ್ ಮೇಲೆ ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಅಡ್ಮಿಷನ್ ಮಾಡ್ಲಿ, ನಿಮಗೆ 250 ರುಪೀಸ್ ಇನ್ಸೆಂಟಿವ್ ಆಗಿ ಕ್ರೆಡಿಟ್ ಆಗುತ್ತೆ. ಕ್ಲಿಯರ್? ನೀವು ಟೀಮ್ ಲೀಡರ್ ಆಗಿರಿ, ಮ್ಯಾನೇಜರ್ ಆಗಿರಿ, ಡೈರೆಕ್ಟರ್ ಆಗಿರಿ. ಸೊ ಮತ್ತೆ ನಿಮಗೆ ಪೊಸಿಷನ್ ನಿಂದ ಏನ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ. ಸೊ ಜೊತೆಗೆ ನಿಮ್ಗೆ ಪ್ರಮೋಷನ್, ನೆಕ್ಸ್ಟ್ ಪ್ರಮೋಷನ್ಸ್ ಯಾವ ತರ ಇರುತ್ತೆ ಅನ್ನೋದು ನಾನು ಇಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಪ್ಯಾಸಿವ್ ಇನ್ಕಮ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಸೆಕೆಂಡ್, ಡೈರೆಕ್ಟ್ ಇನ್ಕಮ್. ಸೊ ಸಪೋಸ್ ನೀವು ಇವಾಗ ಆಲ್ರೆಡಿ ನಿಮ್ದು ಹೈರಾರ್ಕಿದಲ್ಲಿ ಇದೀರಾ. ಎಕ್ಸಾಂಪಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಯಾವುದೇ ಅಡ್ಮಿಷನ್ ಮಾಡಿಸಿದ್ರು 1000 ರುಪೀಸ್ ಇನ್ಸೆಂಟಿವ್ ಸಿಗುತ್ತೆ. ಟೀಮ್ ಲೀಡರ್ ಅಡ್ಮಿಷನ್ ಮಾಡಿಸಿದ್ರೆ ಡೈರೆಕ್ಟ್ ಇನ್ಕಮ್ ಇದು ನಾನು ಹೇಳ್ತಾ ಇರೋದು. ಪ್ಯಾಸಿವ್ ಇನ್ಕಮ್ ಬಂದು ನಿಮ್ ಟೀಮ್ ಅಲ್ಲಿ ಯಾರೇ ಅಡ್ಮಿಷನ್ ಮಾಡಿದ್ರು ಪ್ಯಾಸಿವ್ ಇನ್ಕಮ್ ಸಿಗುತ್ತೆ. ಸೊ ಎರಡನೇದು, ಟೀಮ್ ಲೀಡರ್ ಅಡ್ಮಿಷನ್ ಮಾಡಿಸಿದ್ರೆ ಡೈರೆಕ್ಟ್ ಇನ್ಕಮ್ 1500 ರುಪೀಸ್ ಸಿಗುತ್ತೆ, ಮ್ಯಾನೇಜರ್ 1750 ರುಪೀಸ್, ಡೈರೆಕ್ಟರ್ 2000 ರುಪೀಸ್. ಇದು ಡೈರೆಕ್ಟ್ ಇನ್ಕಮ್. ಸೊ ಪ್ಯಾಸಿವ್ ಇನ್ಕಮ್ ಬಂದು 250 ರುಪೀಸ್ ಟೀಮ್ ಇನ್ಕಮ್. ಓಕೆ, ಸೊ ಇವಾಗ ನಾವು ಇನ್ನು ಮುಂದೆ ಪ್ರಮೋಷನ್ಸ್ ಕ್ರೈಟೀರಿಯಾ ಏನಿರುತ್ತೆ ಎಲಿಜಿಬಿಲಿಟಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಎಕ್ಸಾಂಪಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿ ಎನ್ರೋಲ್ ಆಗ್ತಕ್ಕಂಥ ಪ್ರತಿಯೊಂದು ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ಗೆ
TM ಲೀಡರ್ ಆಗಿ ಪ್ರಮೋಟ್ ಆದ್ರೆ ಅಡ್ವಾಂಟೇಜಸ್ ಏನು ಅಂತ ಹೇಳೋದಾದ್ರೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಗೆ ಒಂದ್ ಅಡ್ಮಿಷನ್ ಮೇಲೆ 1000 ರೂಪೀಸ್ ಸಿಗುತ್ತೆ. ಬಟ್ ಟೀಮ್ ಲೀಡರ್ ಆದವರಿಗೆ 1500 ರೂಪೀಸ್ ಸಿಗುತ್ತೆ. ಓಕೆ, ಸೊ 500 ರೂಪೀಸ್ ಎಕ್ಸ್ಟ್ರಾ ಸಿಗುತ್ತೆ. ಅಂದ್ರೆ ಅದಕ್ಕೆ ಅವರು ಪ್ರಮೋಟ್ ಆಗ್ಬೇಕಂದ್ರೆ ಮಿನಿಮಮ್ 10 ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ನ ಅವರು ಟೀಮ್ ನ ಬಿಲ್ಡ್ ಮಾಡ್ಕೋಬೇಕು. ಅಂದ್ರೆ ಅವ್ರು ಮಾಡ್ಕೊಂಡಿನ ಅವ್ರ ಪ್ರಮೋಷನ್ ಆಗುತ್ತೆ. ಅಥವಾ ಟೀಮ್ ನ ಬಿಲ್ಡ್ ಮಾಡಕ್ ಆಗಿಲ್ಲ ಅಂದ್ರೆ 10 ಸಬ್ಸ್ಕ್ರೈಬರ್ಸ್ ಅಂದ್ರೆ ಮಿನಿಮಮ್ 10 ಪರ್ಸನಲೈಸ್ಡ್ ಅಡಾಪ್ಟಿವ್ ಲರ್ನಿಂಗ್ ಸಬ್ಸ್ಕ್ರಿಪ್ಷನ್ ಅಂದ್ರೆ 10 ಅಡ್ಮಿಷನ್ಸ್ ನ ಮಾಡಿದ್ದಿನ ಅವರು ಟೀಮ್ ಲೀಡರ್ ಆಗಿ ಪ್ರಮೋಟ್ ಆಗ್ತಾರೆ. ಅವರು ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ನಾದ್ರೂ ಟೀಮ್ ನ ಬಿಲ್ಡ್ ಮಾಡ್ಕೋಬಹುದು ಅಥವಾ ಅಡ್ಮಿಷನ್ ಆದ್ರೂ ಮಾಡಿ ಟೀಮ್ ಲೀಡರ್ ಆಗ್ಬೋದು. ಸೊ ಅದೇ ರೀತಿ ಟೀಮ್ ಲೀಡರ್ ಇಂದ ಮೇಲೆ ಮ್ಯಾನೇಜರ್ ಇಂದ ಡೈರೆಕ್ಟರ್ ಆಗೋದಕ್ಕೆ ಅವ್ರದೇ ಆದಂತ ಕ್ರೈಟೀರಿಯಾಸ್ ಗಳನ್ನ ಇದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. ಸೊ ಜೊತೆಗೆ ಡೈರೆಕ್ಟರ್ ಲೆವೆಲ್ ಬಂದಾಗ, ಸೊ ಡೈರೆಕ್ಟರ್ ಲೆವೆಲ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅವರಿಗೆ ಮಾತ್ರ ಕಂಪ್ನಿಲಿ ಫಿಕ್ಸ್ಡ್ ಸ್ಯಾಲರಿ ಇರುತ್ತೆ. ಇನ್ ಮಿಕ್ಕಿದ್ದು ಟೀಮ್ ಲೀಡರ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಟೀಮ್ ಲೀಡರ್ಸ್ ಮತ್ತೆ ಮ್ಯಾನೇಜರ್ ಲೆವೆಲ್ ವರ್ಗೂ ಇರ್ತಕ್ಕಂಥವ್ರಿಗೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಇರುತ್ತೆ. ಮತ್ತೆ ಟೀಮ್ ಪ್ಯಾಸಿವ್ ಇನ್ಕಮ್ ಮತ್ತೆ ಡೈರೆಕ್ಟ್ ಇನ್ಕಮ್ ಇರುತ್ತೆ. ಓನ್ಲಿ ಡೈರೆಕ್ಟರ್ ಲೆವೆಲ್ ಪ್ರಮೋಟ್ ಆದಂತ ಡೈರೆಕ್ಟ್ ಲೆವೆಲ್ ಫಿಕ್ಸ್ಡ್ ಸ್ಯಾಲರಿ ಬೇಕು ಅನ್ನೋ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಂಡು ಸ್ಯಾಲರಿ ಎಲಿಜಿಬಿಲಿಟೀಸ್ ನ ತಗೋಬಹುದು. ಸೊ ಅಂದ್ರೆ ಡೇ 1 ನಿಂದ ಯಾರು ಅಫಿಷಿಯಲ್ ಆಗಿ ಇನ್ ಮುಂದೆ ಬರ್ತಕ್ಕಂತ ಟೀಮ್ ಮೆಂಬರ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಟ್ಸ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್, ಡೈರೆಕ್ಟ್ ಅಂಡ್ ಪ್ಯಾಸಿವ್ ಇನ್ಕಮ್ ಆಪ್ಷನ್ಸ್ ಅಂಡ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಜಾಬ್ ರೋಲ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇನ್ಸೈಡ್ ಸೇಲ್ಸ್ ಅಲ್ಲಿ ಸೊ ಮೇಜರ್ ಆಗಿ ನಮ್ಮಲ್ಲಿ ವರ್ಕ್ ಮಾಡೋದಕ್ಕೆ ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಬಂದ್ರೆ ಬೇಸಿಕ್ ಇಂಗ್ಲಿಷ್ ಅಂಡ್ ಕನ್ನಡ ರೀಡಿಂಗ್ ಸ್ಕಿಲ್ಸ್ ಇದ್ರೆ ಸಾಕಾಗುತ್ತೆ. ಸೊ ಏನ್ ವರ್ಕ್ ಇರುತ್ತೆ ಅಂದ್ರೆ ಡೆಫಿನೆಟ್ಲಿ ಆಲ್ರೆಡಿ ಈಗ ಪ್ರೆಸೆಂಟ್ ನೀವು ಟೀಮ್ ಅಲ್ಲಿ ಹ್ಯಾಂಡಲ್ ಮಾಡಿರ್ತಾರ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಆಗಿರ್ಬೋದು, ಟೆಲಿಕಾಲಿಂಗ್, ಎಜುಕೇಶನ್ ಕೌನ್ಸಿಲಿಂಗ್ ಮತ್ತೆ ಕಸ್ಟಮರ್ ಸಪೋರ್ಟ್ ಮತ್ತೆ ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ಇರುತ್ತೆ. ಸೊ ಸ್ಯಾಲರಿ ಬಗ್ಗೆ ಇದರಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. ಅಡಿಷನಲ್ ಬೆನಿಫಿಟ್ಸ್ ಬಂದು ಸೊ ರೆಗ್ಯುಲರ್ ಆಗಿ ನೀವು ಯಾರಿಗೆ ಕ್ಯಾಂಡಿಡೇಟ್ ನ ಅಥವಾ ಸ್ಟೂಡೆಂಟ್ ನ ರಿಲೇಟೆಡ್ ಟು ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ 7 ಡೇ ಟ್ರಯಲ್ ಪ್ರೋಗ್ರಾಮ್ ಇರುತ್ತೆ. ಯಾರಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅವ್ರನ್ನ ನೀವು ನೆಕ್ಸ್ಟ್ ಫಾಲೋ ಅಪ್ ಮಾಡಿ ಅಡ್ಮಿಷನ್ಸ್ ನ ಕ್ಲೋಸ್ ಮಾಡಬಹುದು. ಅವ್ರು EMI ದಲ್ಲಿ ಹೋಗೋದಾದ್ರೆ EMI ಹೋಗ್ಲಿ, ಫುಲ್ ಪೇಮೆಂಟ್ ಮಾಡೋದಾದ್ರೆ ಫುಲ್ ಪೇಮೆಂಟ್ ಮಾಡ್ಲಿ. ಫುಲ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂದ್ರೆ ಸೇಮ್ ವೀಕ್ ಅಲ್ಲೇನೆ ಇನ್ಸೆಂಟಿವ್ ಕ್ರೆಡಿಟ್ ಆಗುತ್ತೆ. EMI ಹೋದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಅನದರ್ 2 months ಟು ಕ್ರೆಡಿಟ್ ದಿ ಇನ್ಸೆಂಟಿವ್. ಯಾಕಂದ್ರೆ ಅವ್ರು ನೆಕ್ಸ್ಟ್ ಮಂತ್ 50% ಇನ್ಕಮ್ ಇನ್ಸೆಂಟಿವ್ ಬರುತ್ತೆ. ಅಂದ್ರೆ ನೀವು ಕಸ್ಟಮರ್ ಗೆ ಈಸಿ ಮಾಡ್ಕೊಡ್ತೀರಾ, ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ಯುವರ್ ಇನ್ಸೆಂಟಿವ್ ಅಮೌಂಟ್. ಓಕೆ, ಆಫ್ಟರ್ ದ ರಿಮೈನಿಂಗ್ ಅಮೌಂಟ್ ಕಲೆಕ್ಷನ್ ಬೇಸಿಸ್ ಆಫ್ ದಿ EMI collections you will get the incentive. So this is the program for passive income opportunities. ಸೊ ಇದು ಇನ್ಫಾರ್ಮೇಶನ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಮತ್ತೆ ಕನ್ನಡ ಟ್ರಾನ್ಸ್ಲೇಟೆಡ್ ಡೀಟೇಲ್ಸ್ ನ ಕೂಡ ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಸೊ ಎಕ್ಸ್ಕ್ಲೂಸಿವ್ ಆಗಿ ನಾನು ನಾಳೆ ಮೆನ್ಷನ್ ಮಾಡ್ತಕ್ಕಂತ ಟೀಮ್ ಲೀಡರ್ಸ್ ಒಂದಿಷ್ಟು ನೇಮ್ಸ್ ನ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮೀಟಿಂಗ್ ನ ಆರ್ಗನೈಸ್ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ಡೆಡಿಕೇಟೆಡ್ ಟೀಮ್ ಲೀಡರ್ಸ್ ವಿತ್ ನೇಮ್ ಸ್ಪೆಸಿಫೈ ಮಾಡಿರ್ತಕ್ಕಂತ ಟೀಮ್ ಲೀಡರ್ಸ್ ಮಾತ್ರ ಜಾಯಿನ್ ಆಗಿ, ಸೊ ಅವರಿಗೆ ಡೆಡಿಕೇಟೆಡ್ ಟ್ರೈನಿಂಗ್ ಮೀಟಿಂಗ್ ಇರುತ್ತೆ ನಾಳೆ 11 ಗಂಟೆಗೆ. ಓಕೆ, ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ಆಲ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಶನ್. ಸೊ ಇನ್ ಫ್ಯೂಚರ್ ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ ಆಲ್ ಓವರ್ ಇಂಡಿಯಾ ಮೇಜರ್ ಆಗಿ ಅಡ್ಮಿಷನ್ಸ್ ಮತ್ತೆ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಬೋತ್ ಡೈರೆಕ್ಟ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಡೈರೆಕ್ಟ್ ಇನ್ಕಮ್ ಅಲ್ಲಿ ಅವರಿಗೆ ಬೇಸ್ಡ್ ಆನ್ ದ ಡೆಸಿಗ್ನೇಷನ್ಸ್ ಅರ್ನಿಂಗ್ ಇನ್ಸೆಂಟಿವ್ಸ್ ಇರುತ್ತೆ. ಪ್ಯಾಸಿವ್ ಇನ್ಕಮ್ ಅಲ್ಲಿ ಟೀಮ್ ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅಡ್ಮಿಷನ್ ಎನ್ರೋಲ್ಮೆಂಟ್ ಬೇಸಿಸ್ ಮೇಲೆ ಇನ್ಕಮ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಕ್ಲಿಯರ್? ಸೊ ಫೈನ್, ಪರ್ಫೆಕ್ಟ್. ಸೊ ಇವಾಗ ಬೇಸಿಕಲಿ ಸರ್ ಡೈರೆಕ್ಟ್ ಇನ್ಸೆಂಟಿವ್ ಅಲ್ಲಿ ಪೇಮೆಂಟ್ ಅಲ್ಲಿ ಯಾವ ರೀತಿ ಸ್ವಲ್ಪ ಗೊತ್ತಾಗಲ್ಲ ಸರ್, ಸ್ಯಾಲರಿ ಹೇಗೆ ಅಂತ ಗೊತ್ತಾಗಲ್ಲ.
ಡೈರೆಕ್ಟ್ ಇನ್ಕಮ್ ಅಲ್ಲಿ ನೀವು ಯಾವ್ದು ಡೆಸಿಗ್ನೇಷನ್ ಅಲ್ಲಿ ಇದೀರಾ. ಎಕ್ಸಾಂಪಲ್ ನೀವು ಇವಾಗ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇದೀರಾ ಅಂದ್ರೆ ಒಂದು ಅಡ್ಮಿಷನ್ ಬೇಸಿಸ್ ಮೇಲೆ ನಿಮಗೆ 1000 rupees ಇನ್ಸೆಂಟಿವ್ ಕ್ರೆಡಿಟ್ ಆಗುತ್ತೆ. ಟೀಮ್ ಲೀಡರ್ ಆಗಿದೆ 1500 rupees. ಅದು ಡೆಸಿಗ್ನೇಷನ್ ಮೇಲೆ ಇನ್ಕಮ್ ಬರುತ್ತೆ. ಸೊ ನಿಮಗೆ ಜಾಸ್ತಿ ಇನ್ಸೆಂಟಿವ್ ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಚ್ ದ ಲೆವೆಲ್ ಅಂಡ್ ಯು ವಿಲ್ ಗೆಟ್ ದಿ ಮೋರ್ ಇನ್ಸೆಂಟಿವ್. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಏನಿರ್ತಾರೆ ಎಂಟ್ರಿ ಲೆವೆಲ್ ಅಲ್ಲಿ. ಸೊ ಎಂಟ್ರಿ ಲೆವೆಲ್ ಅಲ್ಲಿಂದ ಟೀಮ್ ಲೀಡರ್ ಪ್ರಮೋಟ್ ಆಗ್ಬೇಕಂದ್ರೆ ಇಲ್ಲಿ ಕ್ರೈಟೀರಿಯಾ ಇದೆ, ಆಲ್ರೆಡಿ ನಾನು ಮೆನ್ಷನ್ ಮಾಡಿದೀನಿ. ಸೊ just go through these details once again after this meeting, you will understand. ಸರ್ ನಾವು ಫ್ರೆಶ್ ಜಾಯ್ನಿಂಗ್ ಸರ್, ಅದಕ್ಕೆ ಕೇಳಿದ್ವಿ, ಗೊತ್ತಾಗ್ಲಿಲ್ಲ. ಓಕೆ, ನಿಮಗೆ ನಾನು ಟೀಮ್ ಲೀಡರ್ ಗೆ ಅಸೈನ್ ಮಾಡಿದ ನಂತರ ಸಪ್ರೇಟ್ ಆಗಿ ಟ್ರೈನಿಂಗ್ ತಗೊಂತೀವಿ. ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿದ್ರಾ? ಮಾಡ್ತೀವಿ ಸರ್, ಇದು ಮೀಟಿಂಗ್ ಮುಗಿದ ಮೇಲೆ ಸರ್. ಫೈನ್, ಥ್ಯಾಂಕ್ ಯು. ಹಾ ಸರ್, ಥ್ಯಾಂಕ್ಸ್ ಸರ್. Sir, hi sir.